ಜಾಸ್ತಿ ಗೊತ್ತು. ನಮಸ್ಕಾರ ನಮ್ಮ ವೀಕ್ಷಕರಿಗೆಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತಾನೆ ಅನ್ಕೊಂತ ಇವತ್ತು ವಿಡಿಯೋ ಅಂದ್ರೆ ಸಾಮಾನ್ಯವಾಗಿ ಎಲ್ಲಾ ಯೂಟ್ಯೂಬ್ ಚಾನಲ್ ಮುಂಚೆ ನಾವು ಇದೇ ರೀತಿ ಮಾಡ್ತೀವಿ. ಏನಂದ್ರೆ ಒಂದು ಫಾರ್ಮರ್ ಹತ್ರ ಹೋಗಿ ಅವ್ರು ಏನ್ ಬೆಳೆ ಮಾಡಿದಾರೆ, ಅವ್ರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಅದ್ರಲ್ಲಿ ಲಾಭ ಎಷ್ಟು ಬಂತು ಅದನ್ನ ಮಾತ್ರ ಹಾಕೋದಲ್ಲ ವಿಡಿಯೋಗಳು. ನಮ್ಮ ಫಾರ್ಮರ್ಸ್ಗೆ ಯೂಸ್ ಆಗೋದು, ತುಂಬಾ ಅನುಕೂಲ ಆಗ್ತಕ್ಕಂಥದ್ದು ವಿಡಿಯೋ. ಅಂದ್ರೆ ಯಾವುದೇ ಬೆಳೆನ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡಬೇಕು, ಎಷ್ಟು ಖರ್ಚಾಗುತ್ತೆ, ಇದು ನಮ್ಗೆ ಇಂಪಾರ್ಟೆಂಟ್. ಫಾರ್ಮರ್ಸ್ಗೆ ಒಂದು ಬೆಳೆನ ಯಾವ ರೀತಿ ಮಾಡ್ಬೇಕು, ಎಷ್ಟು ಖರ್ಚು ಮಾಡ್ಬೇಕು ಅಂತ ನಮ್ಮ ಫಾರ್ಮರ್ಸ್ಗೆ ಗೊತ್ತಾಗ್ಬಿಟ್ರೆ ಅದನ್ನ ಮಾರ್ಕೆಟ್ ಮಾಡ್ಕೊಳ್ಳೋದೇನು ನಮ್ಮ ಫಾರ್ಮರ್ಸ್ಗೆ ಗೊತ್ತಿಲ್ದಿರೋ ವಿಚಾರ ಏನೂ ಅಲ್ಲ. ಮಾರಾಟ ಮಾಡೋದು ಮತ್ತೆ ಅದರಲ್ಲಿ ಲಾಭ ಎಷ್ಟಾಗಬೇಕು ನಮ್ಮ ಫಾರ್ಮರ್ಸ್ ಗೊತ್ತೇ ಇರುತ್ತೆ. ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದಕ್ಕಿಂತ ಈಗ ನೆಕ್ಸ್ಟ್ ಮೇನ್ ಟಾಪಿಕ್ ಬಂದ್ಬಿಡೋಣ. ಇವತ್ತಿನ ಬೆಳೆ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ. ಅಂದ್ರೆ ನೌಕೋಲ್ ಕೃಷಿ. ಅಂದ್ರೆ ನೌಕೋಲ್ ಕೃಷಿ ಅಂದ್ರೆ ಸಾಮಾನ್ಯವಾಗಿ ನೌಕೋಲ್ ಅಂತ ನಮ್ಮ ಫಾರ್ಮರ್ಸ್ ಲ್ಯಾಂಗ್ವೇಜ್ ಅಲ್ಲಿ ಕರಿತೀವಿ. ಇದಕ್ಕೆ ಎಕ್ಸಾಕ್ಟ್ ಆಗಿ ನವಿಲುಕೋಸು ಅಂತ ಕರಿಬಹುದು. ನವಿಲುಕೋಸು ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಇದು ಎಷ್ಟು ದಿನದ ಕೃಷಿ, ಇದು ಖರ್ಚು ಹೇಗೆ, ಮತ್ತೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಮಾಡಬೇಕು, ಮತ್ತೆ ಇದು ಮಾರ್ಕೆಟಿಂಗ್ ಯಾವ ರೀತಿ, ಎಲ್ಲ ವಿಚಾರಗಳನ್ನ ಇವತ್ತು ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಳೋಣ. ಈಗ ನವಿಲುಕೋಸು ಅಂದ್ರೆ ನೌಕೋಲ್ ಕೃಷಿನಾಗೆ ಬಂದ ಪ್ರಾರಂಭದಲ್ಲಿ ಹೇಳ್ಬೇಕಾದ್ರೆ ಮಾಮೂಲಿಯಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಒಂದು ಬೆಳೆನ ಮಾಡ್ಬೇಕಾದ್ರೆ ಮಣ್ಣಿನ ಪ್ರಿಪರೇಷನ್ ಯಾವ ರೀತಿ ಮಾಡ್ಬೇಕು, ಸೇಮ್ ಅದೇ ರೀತಿ ಇರುತ್ತೆ ಇಲ್ಲಿನು. ಮಣ್ಣಿನಲ್ಲಿ ಫಲವತ್ತತೆ ಚೆನ್ನಾಗಿದ್ರೆ ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿ, ವರ್ಷಕ್ಕೊಮ್ಮೆ ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿ ಮಾಡಿದ್ರೆ ಏನು ಅಷ್ಟೊಂದು ಫಲವತ್ತತೆ ಈ ಕೃಷಿನಲ್ಲಿ ಬೇಕಾಗಿರೋದಿಲ್ಲ. ತುಂಬಾ ಬೇಗನೆ ಬರ್ತಕ್ಕಂಥದ್ದು ಮತ್ತು ಖರ್ಚು ಕಡಿಮೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಖರ್ಚು ಕಡಿಮೆ ಯಾವ ರೀತಿ ಆಗುತ್ತೆ ಅಂದ್ರೆ ಅಂದ್ರೆ ಇದ್ರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋ ಖರ್ಚು ಯಾವ್ದನ್ನ ಅವಲಂಬಿಸಿರುತ್ತೆ ಅಂದ್ರೆ ನಮ್ಮ ಬೀಜದ ಆಯ್ಕೆ ಮಾಡೋದ್ರ ಮೇಲೆ ಅವಲಂಬಿಸಿರುತ್ತೆ. ಯಾವ ತಳಿಯ ಬೀಜವನ್ನ, ಈಗ ಸಾಮಾನ್ಯವಾಗಿ ನವಿಲುಕೋಸು ಕೃಷಿ ನಿಮ್ಗೆ ಎಲ್ಲ ಗೊತ್ತಿರ್ಬೋದು. ಎಲ್ಲ ಕೃಷಿನಲ್ಲೂ ಹೈಬ್ರಿಡ್ ಬೀಜ ಅಂತ ಬಂದ್ಬಿಡಿ, ಹೈಬ್ರಿಡ್ ಮತ್ತೆ ನಾರ್ಮಲ್ ಸೀಡ್ಸ್ ಅಂತೆಲ್ಲ ಇರುತ್ತೆ. ಈ ನೌಕೋಲ್ ಕೃಷಿನಲ್ಲೂ ಹಾಗೆ ಇದೆ, ಹೈಬ್ರಿಡ್ ಸೀಡ್ಸ್ ಅಂತ ಇದೆ. ಅದು ನಾವು ಯಾವ ರೀತಿ ಬೀಜನ ಸೆಲೆಕ್ಟ್ ಮಾಡ್ಕೋತೀವಿ ಅದ್ರ ಮೇಲೆ ನಮ್ಮ ಇನ್ವೆಸ್ಟ್ಮೆಂಟ್ ಖರ್ಚು ಹೆಚ್ಚು ಕಡಿಮೆ ಆಗ್ಬೋದು ನಮ್ಮ ಫಾರ್ಮರ್ಸ್ಗೆ. ಈಗ ನಾರ್ಮಲ್ ಆಗಿ ಹೇಳ್ಬೇಕಾದ್ರೆ ಈಗ ನಾವು ಬಂದಿರೋ ತೋಟದಲ್ಲಿ 100 ಗ್ರಾಮ್ ಬೀಜ ನೀವು ಇಲ್ಲಿ ನೋಡ್ಬೋದು. ಈಗ ಕಿಯೋನಿಕ್ ಸೀಡ್ಸ್ದು ಭೂಮಿಕಾ ಅಂತೇಳಿ ಇದೆ. ಇದು 100 ಗ್ರಾಮ್ ಬಂದು ನಿಮ್ಗೆ 400 ಸಮಥಿಂಗ್ ಆಗುತ್ತೆ. 400 ಇಂದ 450 ರೂಪಾಯಿ ಆಗುತ್ತೆ ಒಂದು 100 ಗ್ರಾಮ್ ಬೀಜ. ಒಂದು ಎಕರೆನಲ್ಲಿ ಚೆಲ್ಬೇಕಾಗಿರೋ ಬೀಜ ನಮ್ಗೆ 100 ಗ್ರಾಮ್ ಬೀಜ ಸೀಡ್ಸ್ ಆದ್ರೆ 20 ಪ್ಯಾಕೆಟ್. ಅಂದ್ರೆ ಆವರೇಜ್ ಆಗಿ ಒಂದು ಎಕರೆನಾಗೆ ನಾವು 2 ಕೆಜಿ ಬೀಜನ ಚೆಲ್ಬೇಕಾಗುತ್ತೆ. ಒಂದು ಎಕರೆಗೆ ಯಾವುದೇ ಬೀಜ ಆಗಿರ್ಬೋದು, ನಾಟಿ ಆಗಿರ್ಬೋದು, ಆ ರೀತಿ. ಈಗ ಇನ್ನೂ ತುಂಬಾ ಚೆನ್ನಾಗಿದೆ ಕಾವೇರಿ, ಆ ರೀತಿ ಬಂದ್ರೆ ಕಾವೇರಿ ಅಂತೇಳಿ, ಅದಕ್ಕೆ ಒಳ್ಳೆ ಡಿಮ್ಯಾಂಡ್ ಇದೆ. ಮತ್ತೆ ಮಾರ್ಕೆಟ್ ಅಲ್ಲಿ ನವಿಲುಕೋಸಿಗೆ ಕಾವೇರಿ ಸೀಡ್ಸ್ಗೆ ಒಳ್ಳೆ ಡಿಮ್ಯಾಂಡ್ ಇದೆ. ಅದು 1 ಗ್ರಾಮ್ ಪ್ಯಾಕೆಟ್ ನಿಮ್ಗೆ 750 ಇಂದ 800 ರೂಪೀಸ್ ಸಿಗುತ್ತೆ ಒಂದು ಪ್ಯಾಕೆಟ್ 100 ಗ್ರಾಮ್ದು. ಇನ್ನು ಒಂದು ಎಕರೆಗೆ ನಿಮ್ಗೆ ಬೇಕಾಗುತ್ತೆ 20 ಪ್ಯಾಕೆಟ್. ನಾರ್ಮಲ್ ಆಗಿ 20 ಪ್ಯಾಕೆಟ್ ಅಂದ್ರೆ 2 ಕೆಜಿ. ಇನ್ನು ಲೋಕಲ್ ಬೀಜ ಅಂತ ಬರುತ್ತೆ, ಅದು ನಿಮ್ಗೆ 250 ಗ್ರಾಮೇನೆ, ಅದು ಕನಿಷ್ಠ ನಿಮ್ಗೆ 300 ಇಂದ 400 ರೂಪಾಯಿ ಸಿಗ್ಬಿಡುತ್ತೆ. ಅದೆಲ್ಲ ಇನ್ವೆಸ್ಟ್ಮೆಂಟ್ ನಿಮ್ಗೆ ಬೀಜದಲ್ಲಿ 4 ರಿಂದ 5 ಸಾವಿರ ರೂಪಾಯಿ ಫಿನಿಶ್ ಆಗ್ಬಿಡುತ್ತೆ. 8,000 ರೂಪಾಯಿ ಬೇಕಾಗುತ್ತೆ. ಇನ್ನು ನಾರ್ಮಲ್ ಕಾವೇರಿ ಸೀಡ್ಸ್ ಅಂತ ಹೇಳ್ವಲ್ಲ, ಅದು ನಿಮಗೆ ಹೆಚ್ಚು ಕಡಿಮೆ ಅದ ಡಬಲ್ ಆಗುತ್ತೆ. 400 ಇರೋದು ಈಗ 800 ಒಂದು ಪ್ಯಾಕೆಟ್ 100 ಗ್ರಾಮ್ದು, ಅದು ಡಬಲ್ ಆಗುತ್ತೆ. ಮತ್ತೆ 16,000 ವರ್ಗು ಅಪ್ರಾಕ್ಸ್ ಬೀಜದಾಗುತ್ತೆ. ಇನ್ನು ನೆಕ್ಸ್ಟ್ ನೀವು ಆಗ್ಲೇ ಹೇಳ್ದಾಗೆ, ಪ್ರಾರಂಭದಲ್ಲಿ ಹೇಳ್ದಾಗೆ, ಭೂಮಿಯ ಫಲವತ್ತತೆಯನ್ನ ಯಾವ ರೀತಿ ಮಾಡಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಭೂಮಿಯಲ್ಲಿ ಚೆನ್ನಾಗಿ ಫಲವತ್ತತೆ ಇದೆ, ಈ ಹಿಂದ್ಗಡೆ ಬೆಳೆಗೆ ಚೆನ್ನಾಗಿ ಮಣ್ಣಿಗೆ ಫಲವತ್ತತೆ ಮಾಡಿದೆ ಅಂದ್ರೆ ನಿಮ್ಗೇನು ಬೇಕಾಗಿರೋದಿಲ್ಲ. ಸಾಮಾನ್ಯವಾಗಿ ಒಂದು ಎಕರೆಯಲ್ಲಿ 2 ಮೂಟೆ DAP, 2 ಮೂಟೆ ಪೊಟ್ಯಾಶ್ ಈ ರೀತಿ ಹಾಕಿ ನಾವು ಬಿತ್ತನೆ ಮಾಡ್ಬೋದು ಡೈರೆಕ್ಟ್ ಆಗಿ ಈಸಿಯಾಗಿ. ಮತ್ತೆ ಇದು ನೀವು ಯಾವ ರೀತಿ ಬಿತ್ತನೆ ಮಾಡ್ಬೇಕಂದ್ರೆ ಸುಮಾರು ಭೂಮಿನ ಆಳಕ್ಕೇನು ಹೋಗ್ಬಾರ್ದು. ಇದು ಭೂಮಿನ ಆಳಕ್ಕೆ ಹೋಗ್ಬಾರ್ದು. ಸಾಮಾನ್ಯವಾಗಿ ಹೇಳ್ಬೇಕಾದ್ರೆ 1 ಇಂಚು ಒಳಗಡೆ ಮಣ್ಣಿನಲ್ಲಿ ನಾವು ಬಿತ್ತನೆ ಮಾಡ್ಬೇಕಾದ್ರೆ, ಈಗ ನೋಡಿದೀವಲ್ಲ ನೀವು ಬಲಗಡೆ ನೋಡ್ತಾ ಇರ್ಬೋದು, ಈ ಕಡೆ ಕಾಣಿಸ್ತಾ ಇದೆ. ಆ ರೀತಿ ಬೀಜ ಚೆಲ್ಲಿದ ಆದ್ಮೇಲೆ ಈಗ ನಾವು ಇಲ್ಲಿ ಮಣ್ಣಿನ ಫಲವತ್ತತೆ ಚೆನ್ನಾಗಿರೋದ್ರಿಂದ ಏನ್ ಮಾಡ್ಕೊಂಡಿದೀವಿ ಅಂದ್ರೆ ಒಂದು 2 ಮೂಟೆ DAP ಚೀಲ 50 kg ಇದೆ, 100 kg DAP ಹಾಕಿದೀವಿ, ಮತ್ತೆ 2 kg ಪೊಟ್ಯಾಶ್ ಹಾಕಿದೀವಿ, ಮತ್ತೆ 1 kg ಕಾಂಪ್ಲೆಕ್ಸ್ ಹಾಕಿದೀವಿ. ನೀವು ನೋಡ್ಬೋದು ಈಗ ಚೆಲ್ತಾ ಇರೋದು ಹಾಕಿರೋದು ನಾರ್ಮಲ್ ಆಗಿ, ಯಾಕೆಂದ್ರೆ ಮಣ್ಣಿನಲ್ಲಿ ಫಲವತ್ತತೆ ಚೆನ್ನಾಗಿದೆ. ಮತ್ತೆ ಇದು ಬೀಜ ಮೊಳಕೆ ಹೊಡೆಯೋ ಪ್ರಮಾಣ ಈ ರೀತಿ ಎಷ್ಟು ದಿನಕ್ಕೆ ಬರುತ್ತೆ ಅಂದ್ರೆ
5 ಡೇಸ್ಗೆ ಮೊಳಕೆ ಕಾಣಿಸುತ್ತೆ ನಮಗೆ. ಆಮೇಲೆ 8 to 10 ಡೇಸ್ಗೆ ಮೊಳಕೆ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ಬಂದಿರುತ್ತೆ. ಆಮೇಲೆ ಇದು ಕ್ರಾಪ್ ಡ್ಯೂರೇಷನ್ ಎಷ್ಟು ದಿನ ಅಂದರೆ, ಕಳೆಗಳನ್ನೆಲ್ಲ ತೆಗೆದ್ಮೇಲೆ ಕಳೆಗಳಿಗೂ ನಿಮಗೆ ಔಷಧಿ ಇದೆ. ಬೀಜ ಚೆಲ್ಲಿ ನಾವು ಫಸ್ಟು ತೇವ ಮಾಡ್ತೀವಲ್ಲ, ತೇವಾಂಶ ಮಾಡಿದ ಮಾರನೇ ದಿನ ಏನು ಮಾಡಬೇಕಾದ್ರೆ ಈ ರೀತಿ ಫಾಸ್ಟ್ ಮಿಕ್ಸ್ ಅಂತ ಬರುತ್ತೆ. ಈಗ ನೀವು ನೋಡ್ತಾ ಇರ್ಬೋದು ಬಲಗಡೆ. ಇದನ್ನ ಮರಳು ಮಣ್ಣಿನಲ್ಲಿ ಮಿಕ್ಸ್ ಮಾಡಿಕೊಂಡು 1 ಎಕರೆಗೆ 1 ಲೀಟ್ರ್ ಚೆಲ್ಲಿದ್ರೆ ಸಾಕಾಗುತ್ತೆ. ಇದರಲ್ಲಿ ಬರ್ತಕ್ಕಂಥ ಕಳೆಗಳನ್ನೆಲ್ಲನೂ ನಿಯಂತ್ರಿಸ್ಬೋದು. ಕಳೆಗಳ ವಿಚಾರ ಆಯಿತು. ಈಗ ನೆಕ್ಸ್ಟು ಆಗ್ಲೂ ಒಂದೊಂದು ಕಳೆಗಳು ಬಂದ್ಬಿಡುತ್ತೆ. ಮತ್ತು 15 ಡೇಸಲ್ಲಿ ಕಳೆಗಳನ್ನ ಲೇಬರ್ಸ್ ಇಟ್ಟು, ಕಳೆಗಳಿದ್ರೆ ಲೇಬರ್ಸ್ ಇಟ್ಟು ತೆಗಿಸ್ಬೋದು. ಅಥವಾ ಕಳೆಗಳಿಲ್ವಾ, ಓಕೆ. ಆಮೇಲೆ ನೆಕ್ಸ್ಟು ಕಾಂಪ್ಲೆಕ್ಸು 1-2 ಚೀಲ ಕೊಡಬೇಕಾಗುತ್ತೆ. ಯಾಕೆಂದರೆ ಕಳೆಗಳನ್ನೆಲ್ಲ ತೆಗೆದ್ಮೇಲೆ ಮತ್ತೆ ಇದರಲ್ಲಿ ಒತ್ತು ತೆಗಿಬೇಕು. ಒತ್ತುವರಿ ಪ್ರೋಸೆಸ್, ಥಿನ್ನಿಂಗ್ ಪ್ರೋಸೆಸ್ ಅಂತ ಹೇಳ್ಬೋದು. ಯಾಕೆಂದರೆ ತುಂಬ ಒತ್ತಿಗೆ ಆಗಿಬಿಟ್ರೆ ಗಡ್ಡೆಗಳು ಸರಿಯಾಗಿ ಬರೋದಿಲ್ಲ, ಇಳುವರಿ ಬರೋದಿಲ್ಲ. ಸೇಮ್ ಕ್ಯಾರೆಟ್ ಕೃಷಿನಲ್ಲಿ ಯಾವ ರೀತಿ ಥಿನ್ನಿಂಗ್ ಪ್ರೋಸೆಸ್ ಇದೆ, ಅದೇ ರೀತಿ ಇದರಲ್ಲೂ ಮಾಡಬೇಕಾಗುತ್ತೆ. ಒತ್ತುವರಿ ಎಲ್ಲ ತೆಗೆದ ಮೇಲೆ ನಂತರ ನಿಮಗೆ 2 ಮೂಟೆ ಕಾಂಪ್ಲೆಕ್ಸ್ ಗೊಬ್ಬರ ಕೊಡಬೇಕಾಗುತ್ತೆ. ಕಾಂಪ್ಲೆಕ್ಸ್ ಅಂದರೆ ಯಾವುದಾದ್ರೂ ಆಗ್ಬೋದು. ಈಗ 16 ಇದೆ, ಮತ್ತು 10-26 ಇದೆ. ಈ ರೀತಿ ಕಾಂಪ್ಲೆಕ್ಸ್ಗಳನ್ನ 2 ಚೀಲ ಕೊಟ್ಟರೆ ನೀವು ಸಾಕಾಗುತ್ತೆ 1 ಎಕರೆಗೆ. ಮತ್ತು ಗೊಬ್ಬರ ಕೊಡೋ ಅವಶ್ಯಕತೆ ಇಲ್ಲ. ಮತ್ತು ಊಜಿಗಳು ಸಮಸ್ಯೆ ಇದರಲ್ಲೂ ಸಹ ಇದೆ. ರೋಗ ಮತ್ತು ಬೆಂಕಿ ರೋಗ, ಸುರುಗು ರೋಗ ಅಂತಾರೆ, ಅದು ಸಮಸ್ಯೆ ಕಾಡುತ್ತೆ ಇದರಲ್ಲಿ. ಅದಕ್ಕೆ ಫಂಗಿಸೈಡ್ಸ್ನ ನಾರ್ಮಲಾಗಿ ನಿಮ್ಮ ಔಷಧಿ ಅಂಗಡಿಗಳನ್ನೆಲ್ಲ ಕೇಳಿದ್ರೆ ಕೊಡ್ತಾರೆ. ಫಂಗಿಸೈಡ್ ಸ್ಪ್ರೇ ಆಯಿತು. ಆಮೇಲೆ ಊಜಿಗಳದ್ದು ಆಯಿತು. ನೆಕ್ಸ್ಟ್ ಇದು ಎಷ್ಟು ದಿನಕ್ಕೆ ಕ್ರಾಪ್ ಡ್ಯೂರೇಷನ್ ಅಂದರೆ, ಎಕ್ಸಾಕ್ಟಾಗಿ ನಮಗೆ 65-70 ದಿನದಲ್ಲಿ ಇಳುವರಿಗೆ ಬರುತ್ತೆ. ಭೂಮಿಯಲ್ಲಿ ಮಣ್ಣಿನ ಫಲವತ್ತತೆ ತುಂಬ ಚೆನ್ನಾಗಿದ್ದರೆ 2 ತಿಂಗಳಲ್ಲೇ ನಮಗೆ ಇಳುವರಿಗೆ ಬಂದ್ಬಿಡುತ್ತೆ. ಫಲವತ್ತತೆ ಕಡಿಮೆ ಇದೆಯಪ್ಪ ಅಂದರೆ ಒಂದು 10 ಡೇಸ್ ಎಕ್ಸ್ಟ್ರಾ ತಗೊಳುತ್ತೆ. ಆದ್ದರಿಂದ ಮಣ್ಣಿನ ಫಲವತ್ತತೆಯನ್ನು ಫಸ್ಟ್ ನೋಡ್ಕೋಬೇಕು. ಮತ್ತು ಇದು ತುಂಬ ಈಸಿಯಾಗಿ ಮಾಡ್ತಕ್ಕಂಥ ಬೆಳೆ. ತುಂಬ ಕಡಿಮೆ ಲೇಬರ್ಸು ಅಂತ ಅವಶ್ಯಕತೆ ಬಂದರೆ ಇದರಲ್ಲಿ ಕಳೆ ತೆಗೆಯೋದಕ್ಕೆ ಮಾತ್ರ ಲೇಬರ್ಸ್ ಬೇಕಾಗುತ್ತೆ. ಮತ್ತು ಇನ್ನು ಹಾರ್ವೆಸ್ಟ್ ಮಾಡೋದಕ್ಕೆ ಎಲ್ಲನೂ ತಲೆ ಕೆಡಿಸ್ಕೊಳ್ಳೋಗಿಲ್ಲ. ಯಾರೋ ವ್ಯಾಪಾರದವರು ಬಂದು ವ್ಯಾಪಾರ ಮಾಡ್ಕೊಂಡು ಅವರೇ ಕೊಯ್ಕೊಂಡು ಹೋಗ್ತಾರೆ. ಸದ್ಯದ ಪರಿಸ್ಥಿತಿನಲ್ಲಿ ನಿಮಗೆ ಒಂದು ನೌಕೋಲು ಕೃಷಿನಲ್ಲಿ ಮಾರುಕಟ್ಟೆಯಲ್ಲಿ 15-20 ರೂಪಾಯಿ ಇದ್ದರೆ, ಇದನ್ನ ಮಾರುಕಟ್ಟೆ ವಿಚಾರಕ್ಕೆ ಬಂದರೆ ಕೇಳ್ಬೋದು ಸುಮಾರು ಎಷ್ಟು ಇಳುವರಿ ಬರುತ್ತೆ ಅಂತೇಳಿ. 1 ಎಕರೆನಲ್ಲಿ ಚೆನ್ನಾಗಿ ಇಳುವರಿ ಬಂದರೆ ನಮಗೆ 6-7 ಟನ್ನು ಸೈಜ್ ಬಂದುಬಿಟ್ರೆ, ಅದರಲ್ಲಿ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇರೋಲ್ಲ. ಸೈಜ್ ಚೆನ್ನಾಗಿ ಬಂದುಬಿಟ್ರೆ ಬೇಕಾದ್ರೆ 10 ಟನ್ ಬೇಕಾದ್ರೆ ಆಗಿಬಿಡುತ್ತೆ. ನಾರ್ಮಲಾಗಿ ಒಂದು ನಮಗೆ 100 ಗ್ರಾಮ್ ಒಳಗಡೆ ಒಂದು ನವಿಲುಕೋಸು ಗಡ್ಡೆ ಇರಬೇಕು. ಆ ರೀತಿ ನಮಗೆ ತಗೊಂಡ್ರೆ 6-7 ಟನ್ 1 ಎಕರೆಗೆ ಇಳುವರಿ ಸಿಗುತ್ತೆ. ಇನ್ನು ಮಾರ್ಕೆಟ್ ಪ್ರೈಸಸ್ ಎಲ್ಲ ನಿಮಗೆ ಗೊತ್ತೇ ಇರುತ್ತೆ, ವೇರಿಯೇಷನ್ ಆಗ್ತಾ ಇರುತ್ತೆ. 10 ರೂಪಾಯಿ ಇರುತ್ತೆ, 30 ರೂಪಾಯಿ ಇರುತ್ತೆ, 40 ರೂಪೀಸ್ ಇರುತ್ತೆ. ಸದ್ಯದ ಮಾರುಕಟ್ಟೆ ಪ್ರೈಸ್ 20 ರೂಪಾಯಿ ಇದೆ. ಅದನ್ನು ನೀವು ಆವ್ರೇಜ್ ಟನ್ನೇಜ್ ಎಷ್ಟು ಬರುತ್ತೆ ಅದರಲ್ಲಿ ಮಾರ್ಕೆಟ್ ಪ್ರೈಸ್ ಕೇಳಿಕೊಂಡು ಅದ್ರ ಮುಖಾಂತರ ನಿಮ್ಮ ತೋಟನ ಎಷ್ಟಕ್ಕೆ ಮಾರ್ಕೋಬೋದು ಅಂತ ನೀವು ಡಿಸೈಡ್ ಮಾಡ್ಬೋದು. ಅಥವಾ ಕಂಪ್ನಿಗಳು ನಿಮಗೆ ಅವೈಲೇಬಲ್ ಇದ್ದರೆ KG ಲೆಕ್ಕ ನೀವೇ ಕೊಯ್ಕೊಂಡೋಗಿ ಮಾರ್ಕೆಟಿಂಗ್ ಮಾಡ್ಬೋದು. ಅದು ಏನು ತೊಂದರೆ ಇಲ್ಲ. ಇನ್ನು ಟೋಟಲ್ ಖರ್ಚಿನ ವಿಚಾರಕ್ಕೆ ಬಂದರೆ, ಈಗ ಹೇಳಿದ್ನಲ್ಲ, ಈಗ ನಾವು ಇನ್ವೆಸ್ಟ್ ಮಾಡಿರೋದು ಬೀಜದಲ್ಲಿ 400 ರೂಪಾಯಿ ಅಂದರೆ ನಿಮಗೆ ಆಲ್ಮೋಸ್ಟ್ 2 ಪ್ಯಾಕೆಟ್ಗೆ 8,000 ರೂಪಾಯಿ, 8,000-9,000 ರೂಪಾಯಿ ಬೀಜ ಆಯಿತು. ಇನ್ನು 2 ಮೂಟೆ DAP ಗೊಬ್ಬರ ನಿಮಗೆ ಗೊತ್ತಿರ್ತಕ್ಕಂಥದ್ದು 3,000 ರೂಪಾಯಿ ಆಯಿತು. 8-3 ಎಷ್ಟಾಯಿತು? 11 ಆಯಿತು. 11 ಆಯಿತು. 11,000. ಆಮೇಲೆ ಇದಕ್ಕೆ ಲೇಬರ್ಸು ಕಳೆ ಬಂದಿದ್ದಕ್ಕೆ, ಕಳೆ ಔಷಧಿ ಸ್ಪ್ರೇ ಮಾಡಿದ್ದಕ್ಕೆ ಅದಕ್ಕೆ ಒಂದು 500 ರೂಪೀಸು. ಮತ್ತು ಲೇಬರ್ಸು ಒಂದು ಸಲ ಕಳೆ ತೆಗೆದಿದ್ದು ಸುಮಾರು ತುಂಬ ಕಳೆ ಬಂದುಬಿಟ್ಟಿತ್ತು. ಆದ್ರೂ ಮಳೆ ಬಿದ್ದು ಮಾರನೇ ದಿನಕ್ಕೆ, ಅಂದರೆ ಔಷಧಿ ಚೆಲ್ಲಿ ಮಾರನೇ ದಿವಸಕ್ಕೆ ತುಂಬ ಕಳೆ ಬಂದುಬಿಟ್ಟಿತ್ತು. ಆಗ ಲೇಬರ್ಸು ಸುಮಾರು ಜನ ಹಿಡಿಸ್ತಾ, ಅದರಲ್ಲಿ ಲೇಬರ್ಸ್ಗೆ ಬೀಜದ ಇನ್ವೆಸ್ಟ್ಮೆಂಟ್ಗಿಂತ ತುಂಬ ಜಾಸ್ತಿ ಆಗ್ಬಿಡ್ತು. 10,000 ರೂಪಾಯಿ ಬೀಜದ್ದೇ 10,000 ರೂಪಾಯಿ ಕಳೆಯನ್ನು ತೆಗ್ಸೋದಕ್ಕೇನೆ ಸುಮಾರು 10,000 ರೂಪಾಯಿ ಖರ್ಚಾಯಿತು. ಟೋಟಲ್ ನಮಗೆ ಎಲ್ಲನೂ ಒಂದು ಕನಿಷ್ಠ ಗರಿಷ್ಠ ಅಂತೇನಿಲ್ಲ, ಆವ್ರೇಜ್ ಎಲ್ಲ ಖರ್ಚುಗಳು ಔಷಧಿಗಳೆಲ್ಲ ಸೇರಿಕೊಂಡು ಕನಿಷ್ಠ ಒಂದು 35 ಅಥವಾ 36 ಸಾವಿರ ರೂಪಾಯಿಯಲ್ಲಿ ಬಂದಿದೆ. ಇನ್ನು ಈಗಿನ ಮಾರ್ಕೆಟಲ್ಲಿ 15 ರೂಪಾಯಿ ಮಾರ್ಕೆಟ್ ಇದೆ ಅಂತ ಹೇಳಿದ್ರೆ ನೋಡೋಣ. ಅದರಲ್ಲಿ ಲಾಭ ಅಂತೂ ಬಂದೇ ಬರುತ್ತೆ, ಲಾಸ್ ಅಂತೂ ಆಗೋದಿಲ್ಲ. ಇದು ಇತ್ತೀಚೆಗೆ ಕೃಷಿ ವಿವರಗಳನ್ನು ತಿಳ್ಕೊಂಡ್ವಿ, ಮತ್ತು ಅದರಲ್ಲಿ ಮಾರ್ಕೆಟಿಂಗ್ ಯಾವ ರೀತಿ ಮಾಡೋದು ಅಂತ ತಿಳ್ಕೊಂಡ್ವಿ. ಮತ್ತು ಈ ಕೃಷಿ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾಯಿತು. ತುಂಬ ಈಸಿಯಾಗಿ ಮಾಡ್ಬೋದು ನವಿಲುಕೋಸು. ಬೇರೆ ಬೆಳೆಗಳ ಥರ ತುಂಬ ಕಷ್ಟಪಡೋ ಅವಶ್ಯಕತೆ ಇಲ್ಲ, ಮತ್ತು ಲೇಬರ್ಗಳನ್ನ ಅವಶ್ಯಕತೆ ತುಂಬ ಕಡಿಮೆನೇ ಇರುತ್ತೆ. ಇದರಲ್ಲಿ ಒಂದು ಬಾರಿ ಕಳೆ ತೆಗೆಸ್ಬೇಕಾಗುತ್ತೆ. ಮತ್ತು ನಿಮಗೆ ಔಷಧಿಗಳು ಒಂದು 3-4 ಬಾರಿ ಔಷಧಿ ಸ್ಪ್ರೇ ಮಾಡಬೇಕಾಗುತ್ತೆ ಅಷ್ಟೇ. ತುಂಬ ಔಷಧಿಗಳೇನು ಕೇಳೋದಿಲ್ಲ. ಅದಕ್ಕೆ ನೋಡಿಕೊಂಡು ಔಷಧಿಗಳನ್ನ ಸ್ಪ್ರೇ ಮಾಡ್ಕೋಬೇಕು. ಅದನ್ನು ಬಿಟ್ಟರೆ ನೆಕ್ಸ್ಟು ಹಾರ್ವೆಸ್ಟು ಮಾರ್ಕೆಟ್ ವಿಚಾರಕ್ಕೆ ಬಂದರೆ ಅದನ್ನು ಡಿಸ್ಕಸ್ ಮಾಡಿದ್ವಿ. ಇನ್ನು ಇದರಲ್ಲಿ ಉಳಿದಿರೋದು ಏನಿಲ್ಲ ಅಂತ ಅಂದ್ಕೊತೀನಿ.
ಈ ರೀತಿ ಈಗ ನಾವು ಪ್ರಾರಂಭದಲ್ಲಿ ಹೇಳಿದಾಗೆ ಫಾರ್ಮರ್ಸ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮುಖಾಂತರ ಅನುಭವಗಳನ್ನ ತಿಳಿಸೋದಕ್ಕಿಂತ ನಮ್ಮ ಫಾರ್ಮರ್ಸ್ಗೆ ಯಾವ ರೀತಿ ಇದನ್ನು ಕೃಷಿ ಮಾಡಬೇಕು ಅಂತೇಳಿ ಇದರಲ್ಲಿ ಮೇಯ್ನ್ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಮೊಳಕೆ ಮೇಲೆ ಮೊಳಕೆ ಬಂದಿರೋದನ್ನೆಲ್ಲನೂ ಬಿಡಲೇಬಾರ್ದು. ನಾನು ಆಗಲೇ ಹೇಳ್ದಂಗೆ ಥಿನ್ನಿಂಗ್ ಪ್ರೊಸೆಸ್ ಅಂತೇಳಿ ಇಲ್ಲಿ ನೋಡ್ಬೋದು ನೀವು ಥಿನ್ನಿಂಗ್ ಪ್ರೊಸೆಸ್ ಯಾವ ರೀತಿ ಮಾಡಬೇಕು ಅಂತೇಳಿ ಅಂತ. ಈಗ ಈ ಕಡೆ ತೋರಿಸ್ತೀನಿ ನೋಡಿ, ಗಮನಿಸಿ. ಇಲ್ಲಿ ಮೊಳಕೆಗಳು ಎಲ್ಲ ಸಾಮಾನ್ಯವಾಗಿ ಎಲ್ಲ ಒಂದು ಕಡೆಯಿಂದ ಮೊಳತ್ಬಿಟ್ಟಿರುತ್ತೆ. ಥಿನ್ನಿಂಗ್ ಪ್ರೊಸೆಸ್ ಅಂತ ಖಂಡಿತ ಮಾಡಲೇಬೇಕು ಈ ಬೆಳೆನ, ಇಲ್ಲಾಂದರೆ ಬೆಳೆ ಫೇಲ್ಯೂರ್ ಆಗಿಬಿಡುತ್ತೆ. ನೋಡಿ, ಈ ಥರ ಗಿಡದಿಂದ ಗಿಡಕ್ಕೆ ಸ್ವಲ್ಪ ಗ್ಯಾಪನ್ನು ಕೊಟ್ಟರೆ ಆ ಗಡ್ಡೆ ಸೈಜ್ ಬರಬೇಕಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಸ್ಪೇಸ್ ಕೊಡಬೇಕಾಗುತ್ತೆ. ಒಂದು ಗಿಡದಿಂದ ಒಂದು ಗಿಡಕ್ಕೆ ಮತ್ತೊಂದು ಗಿಡಕ್ಕೆ ಸ್ಪೇಸ್ ಕೊಡಬೇಕು. ಆದ್ರಿಂದ ಇದರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಪ್ರಾರಂಭದಲ್ಲೇ ಹೇಳ್ದಾಗೆ ನಾವು ಯಾವ ಬೀಜ ಸೆಲೆಕ್ಟ್ ಮಾಡ್ಕೊಡ್ತೀವಿ ಅದ್ರ ಮೇಲೆ ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಬಜೆಟಿನ ಮಿಕ್ಕಿದಾಗೆ ಗೊಬ್ಬರಗಳು ಮತ್ತು ಇನ್ನು ಮಾಮೂಲಿ ಲೇಬರ್ ಖರ್ಚು ಮತ್ತು ಪೆಸ್ಟಿಸೈಡ್ಸ್ ಎಲ್ಲ ನಾರ್ಮಲಾಗಿ ಬಂದೇ ಬರುತ್ತೆ. ಅದರಲ್ಲಿ ಕಾವೇರಿ ಅಂತ ಇತ್ತೀಚೆಗೆ ತುಂಬ ಹೆಸರು ಮಾಡ್ತಾ ಇದೆ ಮಾರ್ಕೆಟಲ್ಲಿ, ಸೌಂಡ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಅದು ಯಾಕೆಂದರೆ ವ್ಯಾಪಾರಸ್ಥರು ಅದನ್ನು ತುಂಬ ಚೆನ್ನಾಗಿ ಡಿಮ್ಯಾಂಡ್ ಇದೆ ಅಂದ್ಬಿಟ್ಟು ಅದನ್ನ ತಗೊಂಡೋಗ್ತಾ ಅದರಲ್ಲಿ ಚೆಲ್ಲಿದ್ರೆ ಲಾಸ್ ಅಂತೂ ಆಗೋದಿಲ್ಲ ಅಂತ ಕೆಲವರು ಫಾರ್ಮರ್ಸ್ ಹೇಳಿದ್ದಾರೆ. ಅದು ಬಿಟ್ಟರೆ ನೆಕ್ಸ್ಟ್ ಸೆಲೆಕ್ಷನ್ ಎಲ್ಲ ನಮ್ಮ ಫಾರ್ಮರ್ಸ್ಗೆ ಬಿಟ್ಟಿದ್ದು. ಇದೇ ರೀತಿ ಮತ್ತೊಂದು ಬೆಳೆಯನ್ನ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ನಮ್ಮ ವೀಕ್ಷಕರಿಗೆ ಗೊತ್ತಲ್ಲ ಮಾಮೂಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿ ಕೃಷಿ ಸಂಬಂಧ ವಿಡಿಯೋಗಳನ್ನ ಮಾಡ್ತಾ ಇರೋಣ ಮುಂದಿನ ದಿನ. ಅಲ್ಲಿವರೆಗೂ ನಮಸ್ಕಾರ.